ಈ ಕುರಿತು ನಮ್ಮ ಪ್ರತಿನಿಧಿ ರೋಹನ್ ಸ್ಪೆಷಲ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ನಾನು ರೋಹನ್ ಇವತ್ತು ಒಂದು ವಿಶೇಷವಾದಂತಹ ಒಂದು ಯೋಜನೆ ಬಗ್ಗೆ ನಿಮಗೆ ಇವತ್ತು ಪರಿಚಯ ಮಾಡಕ್ ಹೊರಡ್ತಾ ಇದ್ದೀನಿ. ಏನಂತಂದ್ರೆ ನಾವು ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಅಂತಹ ಒಂದು ಪ್ರಾಜೆಕ್ಟ್ ನೀವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಫ್ರೀಡಮ್ ಟಿವಿ ಮುಖಾಂತರ ನಿಮಗೆ ಪರಿಚಯಿಸಕ್ಕೆ ಹೊರಡ್ತಾ ಇದ್ದೇನೆ. ಯಾಕಂತಂದ್ರೆ ಅಂತಹ ಪ್ರಾಜೆಕ್ಟ್ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಇಲ್ಲಿನ ಅಧಿಕಾರಿಗಳು ಇಂಗ್ಲೆಂಡಿಗೆ ತೆರಳಿ ಅಲ್ಲಿಂದ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನ ತೆಗೆದುಕೊಂಡು ಬಂದು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋಕೋಸ್ಕರ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಜೆಕ್ಟ್ ಅನ್ನ 100 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ಅದನ್ನ ಇವತ್ತು ಅಭಿವೃದ್ಧಿ ಪಡಿಸಿದ್ದಾರೆ. ಆ ಪ್ರಾಜೆಕ್ಟ್ ನಿಜಕ್ಕೂ ಕೂಡ ನೀವು ಅದನ್ನ ನೋಡಿದ್ರೆ ಒಂದು ಸಂತಸ ಆಗುತ್ತೆ. ಅಂತಹ ಪ್ರಾಜೆಕ್ಟ್ ಇಡೀ ಬೆಂಗಳೂರು ರಾಜಧಾನಿಯಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಂತಹ ಒಂದು ಪ್ರಾಜೆಕ್ಟ್ ಅದು K100 ಜಲಮಾರ್ಗ ಅಂತ. ಅದನ್ನ ನಿಮಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಇವತ್ತು ಪರಿಚಯ ಮಾಡಿಸ್ತೀನಿ. ಏನಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಯೋಜನೆಗಳು, ಆ ಯೋಜನೆ ಏನಂತಂದ್ರೆ ಅಲ್ಲಿ ಒಂದು ರಾಜಕಾಲುವೆಯಲ್ಲಿ ನೀರನ್ನ ಹರಿಯುವಂಥದ್ದು, ಸ್ವಚ್ಛ ನೀರನ್ನ ತೆಗೆದುಕೊಂಡು ಅಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ, ಪಾರ್ಕ್ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿದ್ದಾರೆ. ನಾಗರಿಕ ಜಲಮಾರ್ಗ ಅಂದ್ರೆ ನಾಗರಿಕ ಜಲಮಾರ್ಗ ಅನ್ನುವಂಥದ್ದು ಒಂದು ಯೋಜನೆ. ಆ ಯೋಜನೆಯಲ್ಲಿ ದೊಡ್ಡ ಮಟ್ಟದ 100 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ನಮ್ಮ ಇಲ್ಲಿನ ಅಧಿಕಾರಿಗಳು ಏನು ಇವತ್ತು ಜಲಮಂಡಳಿ ಅಧಿಕಾರಿಗಳಾಗಿರ್ಬೋದು, GBA ಅಧಿಕಾರಿಗಳು ಸೇರ್ಕೊಂಡು ಮಾಡಿದಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಏನಿದೆ ಅದು ನಿಜಕ್ಕೂ ಕೂಡ ಖುಷಿ ತರುವಂತಹ ಪ್ರಾಜೆಕ್ಟ್. ಯಾಕಂತಂದ್ರೆ ರಾಜಧಾನಿಯಲ್ಲಿ ಇಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಕೈಗೊಳ್ಳೋಕೆ ನಿಜಕ್ಕೂ ಕೂಡ ಕಷ್ಟ. ಅಂತಹ ಪ್ರಾಜೆಕ್ಟ್ ಅನ್ನು ನೀವು ನೋಡಿದ್ರೆ ನಿಜಕ್ಕೂ ಇಂತಹ ಬೆಂಗಳೂರಿನಲ್ಲಿ ಇಂತಹ ಪ್ರಾಜೆಕ್ಟ್ ಆಗಿದೆಯಾ, ಇಷ್ಟೊಂದು ದೊಡ್ಡ ಅಭಿವೃದ್ಧಿ ಪಡಿಸಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಪ್ರಾಜೆಕ್ಟ್ ಏನಂತಂದ್ರೆ ಅಲ್ಲಿ ಕೊಳಚೆ ನೀರು ಹರಿಯುವ ನೀರಿನ ಬದಲು ಅಲ್ಲಿ ಸಂಸ್ಕರಿಸಿ ನೀರನ್ನ ಬಿಟ್ಟು ಅಲ್ಲಿ ಬೋಟಿಂಗ್ ವ್ಯವಸ್ಥೆ, ಜಲಮಾರ್ಗವನ್ನು ಕಲ್ಪಿಸಿ ಜನರಿಗೆ ಒಂದು ವಾಕಿಂಗ್ ವೇನು ಎಲ್ಲವನ್ನೂ ಅಭಿವೃದ್ಧಿ ಪಡಿಸಿ ಇರತಕ್ಕಂಥ ದೊಡ್ಡ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅನ್ನ ಇವತ್ತು ನಿಮಗೆ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ. ಹಾಗಾದ್ರೆ ಆ ಪ್ರಾಜೆಕ್ಟ್ ಎಲ್ಲಿದೆ, ಹಾಗಾದ್ರೆ ಆ ಪ್ರಾಜೆಕ್ಟ್ ಯಾವ್ಯಾವ ರೀತಿ ಸೌಲಭ್ಯಗಳ ಆ ಒಂದು ಪ್ರಾಜೆಕ್ಟ್ ನಲ್ಲಿ ಕಲ್ಪಿಸಲಾಗಿದೆ, ಈ ಎಲ್ಲವನ್ನು ಕೂಡ ಈ ಒಂದು ರಿಪೋರ್ಟ್ ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ನಾವಿವತ್ತು KH ಡಬಲ್ ರೋಡ್ ನ ಮುಂಭಾಗದಲ್ಲಿದ್ದೀವಿ. ಅವಾಗಲೇ ನಾ ಹೇಳಿದ ಹಾಗೆ ರಾಜಧಾನಿಯಲ್ಲಿ ಬೃಹತ್ ಆದಂತಹ ಒಂದು ಬೋಟಿಂಗ್ ವ್ಯವಸ್ಥೆ, ಒಂದು ಜಲಮಾರ್ಗವನ್ನ ಕಲ್ಪಿಸಿರ್ತಕ್ಕಂಥ K100 ಯೋಜನೆಯ ಒಂದು ಮುಂಭಾಗದಲ್ಲಿ ಇದ್ದೀನಿ. ಅಲ್ಲಿ ಯಾವ ರೀತಿಯಾಗಿ ಯೋಜನೆಯನ್ನು ಮಾಡಿದ್ದಾರೆ, ಬೋಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ, 100 ಕೋಟಿ ರೂಪಾಯಿ ಖರ್ಚು ಮಾಡಿ ನೀರನ್ನ ಶುದ್ಧೀಕರಿಸಿ ಆ ಶುದ್ಧೀಕರಿಸಿದಂತ ನೀರಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ, ಪಾರ್ಕ್ಗಳನ್ನು ಯಾವ ರೀತಿ ಸ್ವಚ್ಛವಾಗಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಒಂದು ರಿಪೋರ್ಟ್ ನಲ್ಲಿ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೇನೆ. ಇಂಥದ್ದೊಂದು ಥೈಲ್ಯಾಂಡ್ ಮಾದರಿಯ ಒಂದು ರಿವರ್ ಒಂದು ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ ಅನ್ನ ಇವತ್ತು ಸವಿಸ್ತೃತವಾಗಿ ನಿಮ್ಮ ಮುಂದೆ ಒಂದು ವರದಿಯನ್ನ ಮಾಡ್ತಾ ಹೋಗ್ತೀನಿ. ಬನ್ನಿ, ಇದೆ ಅದು ಸಿಟಿಜನ್ಸ್ ವಾಟರ್ ವೇ. ಈಗ ಮುಂಭಾಗದಲ್ಲೇ ನಾನು ಇದ್ದೀನಿ, ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದು 100 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದಂತಹ ಈ ಒಂದು ಬೃಹತ್ ಆದಂತಹ ಯೋಜನೆಯನ್ನ ಈಗ ನಾವು ಫ್ರೀಡಮ್ ಟಿವಿಲಿ ನೇರವಾಗಿ ಅವೆಲ್ಲವನ್ನು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು 100 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ನಾಗರಿಕ ಜಲಮಾರ್ಗ ಕೋರಮಂಗಲ ಕೆ ವ್ಯಾಲಿ 100K ಅನ್ನುವಂತಹ ಪ್ರಾಜೆಕ್ಟ್ ನ ಗಮನಿಸ್ತಾ ಇದ್ದೀರಾ. ನೋಡಿ ಪ್ರಿಯ ವೀಕ್ಷಕರೇ, ಇದು ಸುಮಾರು ಈ ಹಿಂದೆ ನಡೆದಿರ್ತಕ್ಕಂಥ ಈ ಪ್ರಾಜೆಕ್ಟ್ ಏನಂತಂದ್ರೆ ಇಂಗ್ಲೆಂಡ್ ರಿವರ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಇದು ಕನಸಿನಂತ ಒಂದು ಆರಂಭವಾದಂತಹ ಯೋಜನೆ ಇದೆ. ಅದೇ ಒಂದು ನಾಗರಿಕ ಜಲಮಾರ್ಗ ಯೋಜನೆ. ಇದು ಕಾಗದದಲ್ಲಿ ನೋಡಿದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ವಿಶ್ವದ ಒಂದು ರಾಷ್ಟ್ರದ ಮಟ್ಟದಲ್ಲಿ ಇದು ಕನಸಿತ್ತು. ಆದ್ರೆ ಈ ರಾಜಕಾಲುವೆಯನ್ನು ಗಮನಿಸಿದಾಗ ಆ ಒಂದು ನದಿ ಮಾದರಿಯ ರೂಪಿಸಿರ್ತಕ್ಕಂಥ ಈ ಒಂದು ಜಾಗ ಕೊಳಚೆ ನೀರಿಂದ ಗಬ್ಬು ಎದ್ದು ವಾಸನೆ ಬರ್ತಾ ಇದೆ. ನಾಗರಿಕರು ಓಡಾಡುವಂತಹ ಜಾಗ ಮತ್ತು ಪಾರ್ಕ್ ವೇ ಅನ್ನುವಂಥದ್ದು ಮಾಡಿದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಯಾವುದೇ ರೀತಿಯಂಥದ್ದಿಲ್ಲ. ನೀವು ಗಮನಿಸ್ತಾ ಇರ್ಬೋದು, ಇದೇ ಆ ಒಂದು ಕೊಳಚೆ ನೀರು. ಇಲ್ಲಿ ಒಂದು ನಾಗರಿಕ ಜಲಮಾರ್ಗ ಅಂತಂದ್ರೆ ಇಲ್ಲಿ ಸಿಟಿಜನ್ಸ್ ವಾಟರ್ ವೇ, ಇಲ್ಲಿ ಕೆಲವು ನೀರುಗಳನ್ನ ಸಂಸ್ಕರಿಸಿ, ತ್ಯಾಜ್ಯಗಳ ನೀರನ್ನ ಸಂಸ್ಕರಿಸಿ ಒಂದು ಸ್ವಚ್ಛವಾದವನ್ನು ನೀರು ಹರಿಸಬೇಕಾದಂತಹ ಒಂದು ಯೋಜನೆ ಈಗ ಕೊಳಚೆ ನೀರಾಗಿ ಮಾರ್ಪಟ್ಟು ಸಾರ್ವಜನಿಕರಿಗೆ ಈಗ ಕಿರಿಕಿರಿ ಆಗ್ತಾ ಇದೆ. ದುರ್ವಾಸನೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. 179 ಕೋಟಿಯಷ್ಟು ಖರ್ಚು ಮಾಡಿದಂತಹ ಈ ಒಂದು ಯೋಜನೆ ಈಗ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿದೆ ನೋಡಿ. ಸಿಟಿಜನ್ಸ್ ವಾಟರ್ ವೇ, ನಾಗರಿಕ ಜಲಮಾರ್ಗ ಅಂದ್ರೆ ಕೋರಮಂಗಲ ವ್ಯಾಲಿ K10 ಯೋಜನೆ ಅಂತಂದ್ರೆ ಇದು ರಾಜಕಾಲುವೆಯಲ್ಲಿ ಹರಿಯುವಂತಹ ಶುದ್ಧೀಕರಿಸಿ ಇದನ್ನ ಆ ಒಂದು ತ್ಯಾಜ್ಯದ ನೀರುಗಳನ್ನ ಸಂಸ್ಕರಿಸಿ STP ಮೂಲಕವಾಗಿ ಒಳಚರಂಡಿ ಕೊಳಚೆ ನೀರುಗಳನ್ನ ಸಂಸ್ಕರಿಸಿ ದೀರ್ಘಕಾಲ ನೀರು ಹರಿಯುವಂತ ಒಂದು ಯೋಜನೆ. ಆ ಯೋಜನೆ ಈಗ ಕೊಳಚೆ ನೀರಾಗಿ ಸಂಸ್ಕರಿಸಿ ಪಾರ್ಕ್ಗಳ ಒಂದು ಪ್ರತಿಷ್ಠತೆಯನ್ನು ಕಳ್ಕೊಂಡಿದೆ. ಇದಕ್ಕೆ ಪರಿಹಾರ ಕೈಗೊಳ್ತಾ ಇರತಕ್ಕಂಥ GBA ಅಧಿಕಾರಿಗಳಾಗಿರ್ಬೋದು ಮತ್ತು ಜಲಮಂಡಳಿಯ ಅಧಿಕಾರಿಗಳಾಗಿರ್ಬೋದು. ಈ ಒಂದು ಕಾಲುವೆ ಒಳಗಡೆ ಒಳಚರಂಡಿಯ ಕಸ ದುರ್ನಾತ ಸಮಸ್ಯೆ ಸಂಪೂರ್ಣವಾಗಿ ಗಲೀಜ್ ತರ ಆಗಿದೆ ನೋಡಿ. ಥೈಲ್ಯಾಂಡ್ ಮಾದರಿಯ ಥೀಮ್ಸ್ ಪಾರ್ಕ್ ಅಂತಂದ್ರೆ
ಇದು ಬೃಹತ್ತಾದಂತಹ ಯೋಜನೆ ಖರ್ಚು ಮಾಡಿದಂತಹ ಹಣ ನೋಡಿದ್ರೆ ಇಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂತ ಗಮನಿಸಿದಾಗ ನಿಜಕ್ಕೂ ಒಂದು ರಾಜ್ಯದ ಒಂದು ತೆರಿಗೆ ಹಣ ಪೋಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿರ್ತಕ್ಕಂಥ ಈ ಒಂದು ಕಾಮಗಾರಿ ನಿಜಕ್ಕೂ ಕೂಡ ಹಳ್ಳ ಹಿಡಿದು ಹೋಗಿರ್ಬೋದು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನೀರು ಹರಿತಾ ಇದೆ ನೋಡಿ. ಇದು ಕೊಳಚೆ ನೀರಾಗಿದೆ, ಸೊಳ್ಳೆಗಳ ಕಾಟ, ಅಕ್ಕಪಕ್ಕದ ನಿವಾಸಿಗಳಿಗೆ ನಿಜಕ್ಕೂ ಕೂಡ ಜನಜೀವನಕ್ಕೆ ಇದು ದೊಡ್ಡ ಅತಂತ್ರ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಇಷ್ಟು ಬೃಹತ್ತಾದಂತಹ ಯೋಜನೆ ಖರ್ಚು ಮಾಡಿ 100 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದಂತಹ ಈ ಒಂದು ಯೋಜನೆ ಹಳ್ಳ ಹಿಡಿದಿದ್ದು ನಿಜಕ್ಕೂ ಸಾರ್ವಜನಿಕರ ಒಂದು ತೆರಿಗೆ ಹಣಕ್ಕೆ ಇದು ಕತ್ತರಿ ಅಂತಾನೆ ಹೇಳ್ಬೋದು. ನಿಜಕ್ಕೂ ಏನಂತಂದ್ರೆ ಇಂತಹ ಒಂದು ಬೃಹತ್ತಾದಂತಹ ಯೋಜನೆ ಈ ಯೋಜನೆ ಇದು ವ್ಯವಸ್ಥಿತವಾಗಿ ಥೈಲ್ಯಾಂಡ್ ಮಾದರಿಗೆ ಹೋಗಿ ನಮ್ಮ ಅಧಿಕಾರಿಗಳು ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನ್ ಅನ್ನು ತೆಗೆದುಕೊಂಡು ನಾವು ಇಲ್ಲಿ ಬೋಟನ್ನು ಬಿಡ್ತೀವಿ ಓಡಾಡ್ಲಿಕ್ಕೆ, ಒಂದು ಸ್ಕೈ ವಾಕ್ ಇವನ್ನೆಲ್ಲವನ್ನು ಕೂಡ ಮಾಡ್ತೀವಿ, ಒಂದು ವಾಕಿಂಗ್ ವೇ ಅನ್ನು ಕೂಡ ಮಾಡ್ತೀವಿ, ಜನರಿಗೆ ಒಂದು ಇವನ್ನೆಲ್ಲವನ್ನು ಕಲ್ಪಿಸ್ತೀವಿ ಅನ್ನೋ ಕೈಗೊಂಡಿರ್ತಕ್ಕಂಥ ಈ ಒಂದು ಯೋಜನೆ ನಿಜಕ್ಕೂ ಕೂಡ ದುಸ್ಥಿತಿ ಬಂದಿದೆ. ಜನರು ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಸಾಕಷ್ಟು ಜನರು ತೆರಿಗೆ ಹಣ ಇದರಲ್ಲಿ ಪೋಲಾಗಿದೆ. ಇದನ್ನ ನಿಜಕ್ಕೂ ಸರ್ಕಾರ ಗಮನ ಹರಿಸಬೇಕು. ಇಲ್ಲವಾದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದು ಗ್ಯಾರಂಟಿ. ಇಷ್ಟು ದೊಡ್ಡ ಬೃಹತ್ತಾದಂತಹ ಒಂದು ಯೋಜನೆ ಹಳ್ಳ ಹಿಡಿದಿದ್ದು ನಿಜಕ್ಕೂ ದೊಡ್ಡ ದುರಂತನೆ ಅಂತಾನೆ ಹೇಳ್ಬೋದು. ಗಮನಿಸ್ತಾ ಇದ್ದೀರಾ ಅಲ್ಲಿ ಲೈಟ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಅಲ್ಲಿ ಆ ಮೋರಿ ಒಳಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಆ ಲೈಟ್, ಅದಕ್ಕೆ ಒಂದು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಲೈಟಿಂಗ್ ವ್ಯವಸ್ಥೆಯು ಕೂಡ ಈಗ ಮೋರಿಯಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಅದನ್ನು ಕೇಳೋರಿಲ್ಲ. ಪಾರ್ಕ್ ವ್ಯವಸ್ಥೆ ಇಲ್ಲ. ಈ ಹಿಂದೆ ಇದ್ದಂತಹ BBMP ಇವಾಗ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಜಲಮಂಡಳಿ ಇವು ಎಲ್ಲವೂ ಒಂದು ಇಲಾಖೆಗಳಿಂದ ಏನು ಅಂತಂದ್ರೆ BTM ವಿಧಾನಸಭಾ ಕ್ಷೇತ್ರದ ಕೋರಮಂಗಲದವರೆಗೆ ಈಗ ದೊಡ್ಡ ಬೃಹತ್ತಾದಂತಹ ಯೋಜನೆ. BWSSP ಕಾರಣದಿಂದ ಜಲಮಂಡಳಿ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಗಬ್ಬೆದ್ದು ವಾಸನೆ ಹೊಡಿತಾ ಇದೆ. ನಿಜಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥದ್ದು ಬೋಟ್ ವ್ಯವಸ್ಥೆ ಇಲ್ಲ, ಪಾರ್ಕ್ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಈ ಒಂದು ಯೋಜನೆ ನೆನೆಗುದಿಗೆ ಬಿದ್ದು ಹಳ್ಳ ಹಿಡಿದು ಹೋಗಿದೆ ಅಂತ ಹೇಳ್ಬೋದು. ಇಂತನ್ನ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಸಂಪೂರ್ಣವಾಗಿ ಯೋಜನೆಗಳನ್ನ ಮತ್ತೆ ಒಂದು ದಾರಿಗೆ ತರಬೇಕು, ಸರಿಯಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು. ನಾಗರಿಕ ಜಲಮಾರ್ಗ ಸಿಟಿಜನ್ಸ್ ವಾಟರ್ ವೇ ಅನ್ನುವಂಥದ್ದು 100 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದಂತಹ ಈ ಯೋಜನೆ ಮುಂದಿನ ದಿನಗಳಲ್ಲಿ ಸರಿ ಆಗದೆ ಇತ್ತಂದ್ರೆ ಇದು ನಿಜಕ್ಕೂ ಕೂಡ ಜನರ ತೆರಿಗೆಗೆ ಒಂದು ಲೆಕ್ಕನೇ ಇಲ್ಲ ಅನ್ನುವ ರೀತಿಯಾಗಿ ಒಂದರ ಪೋಲ್ ಮಾಡೋ ರೀತಿಯಾಗಿ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಇದಕ್ಕೆ ಜನಪ್ರತಿನಿಧಿಗಳಿಗೆ ಇದನ್ನ ಗಮನಿಸಿ ಇದನ್ನ ಸಂಪೂರ್ಣವಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ಯೋಜನೆಯನ್ನ ಮತ್ತೆ ಒಂದನ್ನ ಕಲ್ಪಿಸಬೇಕು. ಇಲ್ಲವಾದಲ್ಲಿ ನಿಜಕ್ಕೂ ತೆರಿಗೆ ಹಣ ಪೋಲಾಗುವುದು ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಂ ಟಿವಿ, ಬೆಂಗಳೂರು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದ್ರಿ ಎಷ್ಟರ ಮಟ್ಟಿಗೆ ಆ ಒಂದು ಯೋಜನೆ ಹಳ್ಳ ಹಿಡಿದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಜನರ ತೆರಿಗೆ ಹಣ ಕಸದ ಪಾಲಾಗಿದೆ. ಇಷ್ಟಾದ್ರೂ ಕೂಡ ನಮ್ಮ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅವರ ಮೊಂಡುತನಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ, ಯಾವುದೇ ಸರ್ಕಾರ ಬಂದ್ರೂ ಕೂಡ ಯೋಜನೆಗಳು ಅಂತ ಅಂದಾಗ ಹಿಂದೆ ಯಾವಾಗ ಈ ಒಂದು ಯೋಜನೆ ಜಾರಿ ಆಗಿತ್ತು, ಈಗ ಆ ಯೋಜನೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಸರ್ಕಾರದವರು ಯೋಚನೆ ಮಾಡಬೇಕು. ಜನರ ತೆರಿಗೆ ಹಣವನ್ನು ಈ ರೀತಿ ದುರ್ಬಳಕೆ ಮಾಡ್ಕೊತಿದ್ದೀರಾ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.